ಹಾಯ್ ಗೈಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಗಂದೂರಿಗೆ ಹೋಗ್ತಾ ಇದ್ದೀವಿ ಚೌಡೇಶ್ವರಿ ದೇವರ ದರ್ಶನ ಮಾಡ್ಕೊಬರೋಕ್ಕೆ. ಇದು ಸಾಗರ ತಾಲೂಕಿನಲ್ಲಿದೆ. ಇದ್ರ ಜೊತೆಗೆ ನಾವು ಬ್ರಿಡ್ಜ್ ಹೋಗ್ತಾ ನಾವು ಲಾಂಚಲ್ಲೂ ಹೋಗಿಬಿಟ್ಟು ಇದು ಹೊಸದಾಗಿ ಉದ್ಘಾಟನೆಗೆ ರೆಡಿ ಆಗ್ತಾ ಇರೋ ಭಾರತದ 2ನೇ ಅತಿ ದೊಡ್ಡ ಸೇತುವೆ ಅಂತೆ, ತೂಗು ಸೇತುವೆ, ಅದನ್ನು ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇನೇ ಅದು. ಮತ್ತು ಸಿಗಂದೂರು ದೇವರಿದಾರಲ್ಲ, ಅದು ಶಕ್ತಿ ದೇವತೆ. ಅದು ನಮ್ಮ ಮನಸ್ಸಲ್ಲಿರೋ ಯಾವುದೇ ಇಷ್ಟಗಳನ್ನ ಹೇಳ್ಕೊಂಡ್ರು ಈಡೇರಿಸುತ್ತಂತೆ. ಪ್ರಸಿದ್ಧ ಟೆಂಪಲ್ ಅದು. ಅದನ್ನು ನೋಡಿಕೊಂಡು ದರ್ಶನ ಪಡ್ಕೊಂಡು ಬರೋಕ್ಕಂತ ಹೊರಟಿದ್ದು. ಇಲ್ಲಿ ಹೋಗಬೇಕಾದ್ರೆ ಲಾಂಚನ್ನು ದಾಟಿ ಹೋಗಬೇಕು. ಲಾಂಚಿಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಲಾಂಚ್ ಬಂತದು. ಫುಲ್ ಇದಾಗಿ ಆ ಕಡೆಯಿಂದ ಬರೋ ವೆಹಿಕಲ್ನೆಲ್ಲ ಇಳಿಸಾದ್ಮೇಲೆ ನಾವು ಹತ್ಕೊಂಡು ಹೋಗಬೇಕಿತ್ತು. ಅಷ್ಟೊತ್ತವರೆಗೂ ನಾವು ಅದರ ಪರಿಸರನೆಲ್ಲ ನೋಡಿದ್ವಿ. ನೋಡಿ, ಅಲ್ಲೊಂದು ದ್ವೀಪ ಥರ ಕಾಣ್ತಾ ಇದೆ. ಅದು ನೀರು ಬತ್ತಿದೆಯಲ್ಲ, ಅದಕ್ಕೆ ಮಣ್ಣಿನ ಭಾಗ ಮೇಲೆ ಕಾಣ್ತಾ ಇದೆ. ಗಿಡಗಳು ಬೆಳ್ಕೊಂಡಿದೆ. ಎಷ್ಟು ದ್ವೀಪ ಥರ ಮನೋಹರ ಕಾಣ್ತಾ ಇದೆ ನೋಡಿ. ಅದಾಗ್ತಿದ್ದಂಗೆ ಲಾಂಚ್ ಲ್ಯಾಂಡ್ ಆಗ್ತಿದ್ದಂಗೆ ಬಸ್ ಇರುತ್ತೆ. ಬಸ್ಸು ಒಂದು 10 ಕಾರು ಇರುತ್ತೆ. ಸ್ವಲ್ಪ ಬೈಕು ಅವೆಲ್ಲ ಇಳಿಸಾದ್ಮೇಲೆ ನಾವು ಅದಕ್ಕೆ ಹತ್ಕೊಂಡು ಆ ಕಡೆ ಸೈಡ್ ಹೋಗಬೇಕು. ಅಲ್ಲೇ ಚೌಡೇಶ್ವರಿ ದೇವರ ಟೆಂಪಲ್ ಇರೋದು. ಫೈನಲಿ ನಮ್ಮ ಕಾರು ಹತ್ತಿದ್ದಂಗೆ ನಾವೆಲ್ಲ ಬೇಗ ಹತ್ಬಿಟ್ಟು ಲಾಂಚಲ್ಲೇ ಕೂತ್ಕೊಂಡ್ವಿ. ಅಲ್ಲಿಂದ ತೂಗು ಸೇತುವೆನೂ ನೋಡ್ಬೋದಲ್ಲ, ಅದಕ್ಕೆ ಸೈಡ್ ಸೀಟನ್ನು ಹಿಡ್ಕೊಂಡು ವೀಕ್ಷಣೆ ಮಾಡೋಣ ಅಂತ ಹೊರಟ್ವಿ. ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ, ಎಷ್ಟು ಉದ್ದವಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಪರಿಸರ ಎಲ್ಲ ನೋಡೋಕ್ಕೂ ಅದು ಶರಾವತಿ ಹಿನ್ನೀರಂತೆ. ಇದು ಡ್ಯಾಮ್ ಆದಾಗ ಇಲ್ಲೆಲ್ಲ ನೀರು ಆವರಿಸಿ ಇಲ್ಲಿರೋ ಕಾಡು ಮನೆ ಎಲ್ಲ ನಾಶ ಆಗಿಬಿಟ್ಟು ಫುಲ್ಲು ನೀರು ಆವರಿಸಿ ಜನರಿಗೆ ಓಡಾಡೋಕ್ಕಾಗಿ ಆಮೇಲೆ ಅವರು ಲಾಂಚನ್ನು ಮೊರೆ ಹೋಗಿ ಅದರಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಆ ಪ್ಲೇಸಿಂದ ಈ ಪ್ಲೇಸಿಗೆ. ಈಗ ಅಲ್ಲಿ ಬ್ರಿಡ್ಜು ರೆಡಿ ಆಗ್ತಾ ಇದೆ. ಬ್ರಿಡ್ಜಿಂದ ಒಳಗಡೆಯಿಂದ ನಮ್ಮ ಲಾಂಚ್ ಪಾಸ್ ಆಯ್ತು ನೋಡಿ. ಆವಾಗ ನಮ್ಮ ಬ್ರಿಡ್ಜಿನ ಮೇಲ್ಭಾಗ ಕಾಣುತ್ತೆ ನೋಡಿ, ಕೆಳಭಾಗ ಹೇಗಿದೆ, ಎಷ್ಟು ಗಟ್ಟಿಯಾಗಿ ಕಟ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಪಾಸಾಗಿ ಈ ಕಡೆ ಬಂತು ನೋಡಿ. ಎಷ್ಟು ಹೈಟಲ್ಲಿದೆ, ಎಷ್ಟು ಉದ್ದವಾದ ಬ್ರಿಡ್ಜ್ ಅಂತ ಈಗ ಗೊತ್ತಾಗತ್ತೆ ನಮಗೆ ನೋಡಿ. ಉಕ್ಕಿಂದು ತಂತಿಗಳಿಂದ ಬಂಧಿಸಿದ್ದಾರೆ. ಆಮೇಲೆ ಅಲ್ಲಿ ವರ್ಕ್ಗಳು ಕಾಣುತ್ತೆ. ಒಂದೊಂದೇ ಪೀಸನ್ನು ಸೆಟ್ ಮಾಡಿ ಜೋಡಿಸ್ತಿದ್ದಾರೆ ನೋಡಿ. ಎಷ್ಟು ಕಷ್ಟಪಟ್ಟು ಎಷ್ಟು ವರ್ಷಗಳು ತಗೊಂಡು ಕಟ್ತಿದ್ದಾರೆ. ಅಷ್ಟು ಗಟ್ಟಿಯಾಗಿ ಕಟ್ಟಬೇಕಲ್ಲ, ಅದಕ್ಕಾಗಿರ್ಬೋದು. ಪರಿಸರ ಎಲ್ಲ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇದಿಷ್ಟು ನೋಡೋಕೆ ಇದಾದ್ಮೇಲೆ ನಾವು ಇದರಿಂದ ಲಾಂಚಿಂದ ಇಳಿದು ನಮ್ಮ ಕಾರಲ್ಲಿ ಹೋಗಿ ದೇವಸ್ಥಾನನ ರೀಚ್ ಆದ್ವಿ. ನಾವೇ ಚೌಡೇಶ್ವರಿ ದೇವರಂಥದ್ದು. ಅಲ್ಲಿ ವಿಡಿಯೋ ಮತ್ತು ಕ್ಯಾಮ್ರಾ ಯಾವುದಕ್ಕೂ ಅಲೋ ಇರಲಿಲ್ಲ. ನಾವು ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡ್ವಿ. ದೇವರ ದರ್ಶನ ಪಡೆದು ಅಲ್ಲಿಂದ ವಾಪಸ್ ಆದ್ವಿ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.